ಅಖಂಡ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಹಲವಾರು ಮಹನೀಯರು ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿ ತಾಯಿ ಭಾರತಾಂಬೆಯ ಸೇವೆಗೈದಿದ್ದಾರೆ. ಶ್ರೀಮಂತಿಕೆ ಕುಟುಂಬದಲ್ಲಿ ಜನಿಸಿದರೂ ತಮ್ಮ ಶ್ರೀಮಂತಿಕೆ ಜೀವನವನ್ನು ಸೆರೆಮನೆಯಲ್ಲಿ ಕಳೆದಿದ್ದಾರೆ. ಇದೆಲ್ಲ ತಾಯಿಗಾಗಿ, ತಾಯಿ ಭಾರತಾಂಬೆಗಾಗಿ. ಉಪವಾಸ, ವನವಾಸ, ಚಿತ್ರಹಿಂಸೆಗಳಿಗೆ ಒಳಗಾಗಿ ದಿಟ್ಟತನದಿಂದ ಹೋರಾಡಿ ತಾಯಿ ಭಾರತಾಂಬೆಯನ್ನು ಬ್ರಿಟಿಷರ ದಾಸತ್ವದಿಂದ ಪಾರು ಮಾಡಿದ್ದಾರೆ. ಈ ಸ್ವಾತಂತ್ರ್ಯ ಎಂಬ ಮಹಾಯಜ್ಞದಲ್ಲಿ ತಮ್ಮನ್ನೇ ತಾವೇ ಆಹುತಿಯನ್ನಾಗಿಸಿಕೊಂಡಿದ್ದಾರೆ. ಇಂಥ ಮಹಾನ್ ಹೋರಾಟಗಾರರಲ್ಲಿ ಕರ್ನಾಡ್ ಸದಾಶಿವರಾವ್ ಕೂಡ ಒಬ್ಬರು. ಇವರು ಶ್ರೀಮಂತಿಕೆಯ ಕುಟುಂಬದಲ್ಲಿ ಜನಿಸಿದವರಾಗಿದ್ದರೂ ಕೂಡ ತಮ್ಮ ಸರ್ವಸ್ವವನ್ನು ಹೋರಾಟಕ್ಕೆ ಮತ್ತು ಬಡವರಿಗೆ ಮತ್ತು ಸಮಾಜಮುಖಿ ಕಾರ್ಯಗಳಿಗೆ ಸಮರ್ಪಿಸಿದ್ದರು. ತಮ್ಮ ಇಡೀ ಜೀವನವನ್ನು ಸ್ವಾತಂತ್ರ್ಯ ಚಳುವಳಿಗೆ ಮುಡಿಪಾಗಿಟ್ಟಿದ್ದರು. ಕರ್ನಾಡ್ ಸದಾಶಿವರಾಯರು ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಸಿದ್ಧ ಸ್ವಾತಂತ್ರ್ಯ ಹೋರಾಟಗಾರರು. ಇವರು ಪ್ರಸಿದ್ಧ ನ್ಯಾಯವಾದಿ ಕೂಡ, ಸಮಾಜ ಸೇವಕರೂ ಆಗಿದ್ದರು. ಇವರು 1881ರಲ್ಲಿ ಮಂಗಳೂರಿನಲ್ಲಿ ಜನಿಸುತ್ತಾರೆ. ಇವರ ತಂದೆ ಕರ್ನಾಡು ರಾಮಚಂದ್ರರಾವ್ ಮಂಗಳೂರಿನ ಪ್ರಮುಖ ವಕೀಲರಾಗಿದ್ದರು. ಇವರು ಸ್ವತಂತ್ರ ಧೋರಣೆಯುಳ್ಳ ಸತ್ಯನಿಷ್ಠರೆಂದು ಪ್ರಸಿದ್ಧರಾಗಿದ್ದರು. ಸದಾಶಿವರಾವ್ರವರ ತಾಯಿಯ ಹೆಸರು ರಾಧಾಬಾಯಿ. ಸದಾಶಿವರಾಯರು ಮಂಗಳೂರಿನಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಪಡೆದುಕೊಳ್ಳುತ್ತಾರೆ. ಮುಂದೆ ಇವರು ಮದ್ರಾಸಿನ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಓದಿ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಮುಂದುವರೆದು ಮುಂಬೈಯಲ್ಲಿ ನ್ಯಾಯಶಾಸ್ತ್ರ ಪದವಿ ಪಡೆದುಕೊಂಡು 1906ರಲ್ಲಿ ಮಂಗಳೂರಿನಲ್ಲಿ ವಕೀಲ ವೃತ್ತಿಯನ್ನು ಆರಂಭಿಸುತ್ತಾರೆ. ಕರ್ನಾಡ್ ಸದಾಶಿವರಾಯರು ತಮ್ಮ ವಕೀಲ ವೃತ್ತಿಯಲ್ಲಿ ನಿರತರಾಗಿ ಪ್ರಸಿದ್ಧ ನ್ಯಾಯ ತಜ್ಞರಾಗಿ ತಮ್ಮ ವೃತ್ತಿ ಜೀವನದಲ್ಲಿ ಬಲು ಬೇಗನೆ ಯಶಸ್ಸನ್ನು ಗಳಿಸುತ್ತಾರೆ. ತಮ್ಮ ವಕೀಲ ವೃತ್ತಿ ಜೀವನದಲ್ಲಿ ಬೇಗನೆ ಯಶಸ್ಸನ್ನು ಪಡೆದರೂ ಕೂಡ ಅವರ ಮನಸ್ಸು ದೇಶದ ಉನ್ನತಿಗಾಗಿ ಸದಾ ತುಡಿಯುತ್ತಿತ್ತು. ಮುಂದೆ ಇವರು ಸ್ತ್ರೀಯರ ಪ್ರಗತಿಗಾಗಿ ಮಹಿಳಾ ಸಭಾ ಎಂಬ ಸಂಸ್ಥೆಯೊಂದನ್ನು ಪ್ರಾರಂಭಿಸುತ್ತಾರೆ. ಇವರ ಪತ್ನಿ ಶಾಂತಾಬಾಯಿಯವರು ಈ ಸಂಸ್ಥೆಯ ಆಶ್ರಯದಲ್ಲಿ ಮಹಿಳೆಯರಿಗೆ ಉಪಯುಕ್ತವಾದ ಕೆಲಸಗಳನ್ನು ಹೇಳಿಕೊಡುತ್ತಿದ್ದರು. ಮುಂದೆ ದೇಶದಲ್ಲಿ ಸ್ವಾತಂತ್ರ್ಯ ಚಳುವಳಿ ತೀವ್ರವಾದಾಗ ಯುವಕರಿಗೆ ರಾಷ್ಟ್ರೀಯ ಶಿಕ್ಷಣವನ್ನು ನೀಡುವತ್ತ ಇವರ ಮನಸ್ಸು ಬದಲಾಗುತ್ತದೆ. ಅದೇ ಸಮಯದಲ್ಲಿ ಕರ್ನಾಡ್ ಸದಾಶಿವರಾಯರು ತಿಲಕ್ ವಿದ್ಯಾಲಯ ಎಂಬ ರಾಷ್ಟ್ರೀಯ ವಿದ್ಯಾಶಾಲೆಯನ್ನು ಆರಂಭಿಸುತ್ತಾರೆ. ಈ ವಿದ್ಯಾಶಾಲೆಯಲ್ಲಿ ವಿದ್ಯಾ ಅಭ್ಯಾಸದೊಂದಿಗೆ ಹಿಂದಿ ಭಾಷೆಯನ್ನು ಬೋಧಿಸುವುದರ ಜೊತೆಗೆ ಅಲ್ಲಿ ನೂಲುವುದು, ನೇಯುವುದು ಮುಂತಾದ ಉಪಯುಕ್ತವಾದ ಕೈ ಕಸುಬುಗಳನ್ನು ಹೇಳಿಕೊಡಲಾಗುತ್ತಿತ್ತು. ಕರ್ನಾಡ್ ಸದಾಶಿವರಾಯರು ಗಾಂಧೀಜಿಯವರು ಸತ್ಯಾಗ್ರಹ ಚಳುವಳಿಯನ್ನು ಆರಂಭಿಸಿದಾಗ ಕರ್ನಾಟಕದಲ್ಲಿ ಅದರ ಪ್ರತಿಜ್ಞೆಗೆ ಸಹಿ ಹಾಕುವುದರಲ್ಲಿ ಇವರು ಮೊದಲಿಗರಾಗಿರುತ್ತಾರೆ. ಸಹಿ ಹಾಕುವುದರೊಂದಿಗೆ ಕರ್ನಾಡ್ ಸದಾಶಿವರಾಯರು ಸತ್ಯಾಗ್ರಹ ಚಳುವಳಿಯಲ್ಲಿ ಧುಮುಕುತ್ತಾರೆ. ಇದಾದ ಕೆಲವೇ ದಿನಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ಸು ಬಲಗೊಳ್ಳುತ್ತದೆ. ಮುಂದೆ ಕರ್ನಾಡ್ ಸದಾಶಿವರಾಯರು ನಿಸ್ವಾರ್ಥತೆಯಿಂದ ದಕ್ಷ ಹಾಗೂ ನಿಷ್ಠಾವಂತ ಸತ್ಯಾಗ್ರಹಿಗಳ ತರಬೇತಿಗಾಗಿ ಧಾರಾಳವಾಗಿ ಹಣ ಸುರಿಯುತ್ತಾರೆ. ಹಲವು ವರ್ಷಗಳ ಕಾಲ ಇವರು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿ ಮತ್ತು ಕರ್ನಾಟಕ ಪ್ರಾಂತೀಯ ಕಾಂಗ್ರೆಸ್ ಸಮಿತಿಯ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಾರೆ. ಇಂತಹ ಸಮಯದಲ್ಲಿ ಮತ್ತು ಇವರ ಮಹತ್ತರವಾದ ಕಾರ್ಯಯೋಜನೆಗಳಿಂದಾಗಿ ಇವರ ಖ್ಯಾತಿ ಅಖಿಲ ಭಾರತದ ಮಟ್ಟಕ್ಕೂ ಏರುತ್ತದೆ. ಇವರು ಮುಂದೆ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಸದಸ್ಯರಾಗಿ ಕಾರ್ಯನಿರ್ವಹಿಸುತ್ತಾರೆ. ಮಹಾತ್ಮ ಗಾಂಧೀಜಿಯವರ ಅಚ್ಚುಮೆಚ್ಚಿನ ಅನುಯಾಯಿಗಳಲ್ಲೊಬ್ಬರಾಗಿದ್ದ ಇವರು ಗಾಂಧೀಜಿಯವರು ಆರಂಭಿಸಿದ ಉಪ್ಪಿನ ಸತ್ಯಾಗ್ರಹ ಸಮಯದಲ್ಲಿ ವೈಯಕ್ತಿಕ ಸತ್ಯಾಗ್ರಹಿಯಾಗಿ ಕಾರ್ಯನಿರ್ವಹಿಸುತ್ತಿರುವಾಗ ಬಂಧಿಸಲ್ಪಟ್ಟು ಕಾರಾಗೃಹ ವಾಸವನ್ನು ಅನುಭವಿಸುತ್ತಾರೆ. ಮುಂದೆ 1937ರಲ್ಲಿ ಬೈಜಾಪುರದಲ್ಲಿ ಸೇರಿದ್ದ ಕಾಂಗ್ರೆಸ್ ಅಧಿವೇಶನದಲ್ಲಿ ಭಾಗವಹಿಸಿ ಹಿಂದಿರುಗುತ್ತಿದ್ದಾಗ ಇವರ ಆರೋಗ್ಯ ಹದಗೆಡುತ್ತದೆ. ಕರ್ನಾಡ್ ಸದಾಶಿವರಾಯರು ಸ್ವಾತಂತ್ರ್ಯ ಚಳುವಳಿಗೆ ಧುಮುಕಿದ ಕ್ಷಣದಿಂದ ಬಿಡುವಿಲ್ಲದ ಅನೇಕ ಮಹಾನ್ ಯೋಜನೆ ಪೂರಿತ ಕಾರ್ಯಗಳಲ್ಲಿ ಭಾಗಿಯಾಗಿ ಅನುಕ್ಷಣವೂ ಹೋರಾಡಿ ಕೊನೆಗೆ ಹೋರಾಟದಲ್ಲಿಯೇ ಆರೋಗ್ಯದಿಂದ 1937 ಜನವರಿ 9ರಂದು ಇವರು ಮುಂಬೈಯಲ್ಲಿ ನಿಧನರಾಗುತ್ತಾರೆ. ಆಶ್ಚರ್ಯವೇನೆಂದರೆ ಮಿತ್ರರೇ, ಇವರು ಶ್ರೀಮಂತಿಕೆಯ ಕುಟುಂಬದಲ್ಲಿ ಹುಟ್ಟಿ ಬೆಳೆದವರಾಗಿದ್ದರೂ ಕೂಡ ದೀನದಲಿತರ ಬಗ್ಗೆ ಸದಾ ಅನುಕಂಪ ಹೊಂದಿದ್ದರು. ದೀನದಲಿತರ ಉದ್ಧಾರಕ್ಕಾಗಿ ಸ್ವಾತಂತ್ರ್ಯ ಹೋರಾಟದೊಂದಿಗೆ ಇವರು ಬಹಳ ಶ್ರಮಿಸಿದರು. ಕರ್ನಾಡ್ ಸದಾಶಿವರಾವ್ರವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಮಾಜ ಸುಧಾರಕರ ದೊಡ್ಡ ಪಡೆಯನ್ನೇ ಕಟ್ಟಿದ್ದರು. ಅಷ್ಟೇ ಅಲ್ಲದೆ ಮಹಿಳೆಯರ ಪ್ರಗತಿಗಾಗಿಯೂ ಇವರು ಕಟ್ಟಿದ ಸಂಸ್ಥೆಗಳು ಯಶಸ್ವಿಯಾಗಿ ಕೆಲಸ ಮಾಡಿದವು. ದಲಿತೋದ್ಧಾರದ ಕಾರ್ಯದಲ್ಲಿ ಇವರು ತಮ್ಮ ಕೊನೆಯ ಉಸಿರು ಇರುವವರೆಗೂ ಹೋರಾಡಿದರು. ಎಷ್ಟು ವಿಚಿತ್ರ ನೋಡಿ, ಇಂಥವರು ಕೆಲವರಿದ್ದಾರೆ, ಕೆಲವರು ಮಾತ್ರ ಇದ್ದಾರೆ. ಸ್ವಾತಂತ್ರ್ಯಕ್ಕಾಗಿ ಸರ್ವಸ್ವವನ್ನು ತ್ಯಜಿಸಿದ್ದ ತ್ಯಾಗಿಗಳು ತ್ಯಜಿಸಿದ್ದರು ಎನ್ನುವುದಕ್ಕಿಂತಲೂ ತಮ್ಮ ಸರ್ವಸ್ವವನ್ನು ತಮ್ಮ ಹೋರಾಟಕ್ಕೆ ಮುಡಿಪಾಗಿಟ್ಟು ತಮ್ಮನ್ನು ತಾವು ಮುಡಿಪಾಗಿಸಿಕೊಂಡವರು. ಹೌದು ಮಿತ್ರರೇ, ಅಂದರೆ ಸ್ವಾತಂತ್ರ್ಯದೊಂದಿಗೆ ದಲಿತೋದ್ಧಾರ ಸಮಾಜಮುಖಿ ಕಾರ್ಯಗಳನ್ನು ಮಡಿದವರೆಂದರೆ ವೀರ್ ವಿನಾಯಕ್ ದಾಮೋದರ್ ಸಾವರ್ಕರ್, ನೇತಾಜಿ ಸುಭಾಷ್ ಚಂದ್ರ ಬೋಸ್, ಜತಿನ್ ದಾಸ್,
ಭಗತ್ ಸಿಂಗ್, ಮಹಾತ್ಮ ಗಾಂಧೀಜಿ, ಇವರಲ್ಲಿ ಕರ್ನಾಡ್ ಸದಾಶಿವರಾವ್ ಮತ್ತು ಇವರಿಗೆಲ್ಲ ಸ್ಫೂರ್ತಿಯಾದ ಸ್ವಾಮಿ ವಿವೇಕಾನಂದರು ಕೂಡ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿ ತಾಯಿ ಭಾರತಾಂಬೆಯ ಸೇವೆ ಮಾಡಿದ್ದಾರೆ. ವೀರರಾಗಿ, ಧೀರರಾಗಿ, ಕೇಸರಿಗಳಾಗಿ ಗರ್ಜಿಸಿ ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ನಡುಕ ತರಿಸಿ ಕೆಚ್ಚದೆಯಿಂದ ಹೋರಾಡಿ ಇನ್ನೂ ಅನೇಕ ಮಹಾನ್ ಕ್ರಾಂತಿಕಾರಿಗಳ ಚರಿತ್ರೆಗಾಗಿ ನಮ್ಮ ಕ್ರಾಂತಿ ಧ್ವನಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಇದರ ಹಿಂದೆ ಇದ್ದ ಉದ್ದೇಶ ಇಷ್ಟೇ ಆಗಿದೆ, ಸತ್ಯತೆಯನ್ನು ಹೊರತರುವುದು ಮತ್ತು ನಮ್ಮತನವನ್ನು ನೆನಪು ಮಾಡಿಸುವುದಾಗಿದೆ. ವಂದೇ ಮಾತರಂ.